ಇನ್ನು ಪಾಕ್ ಮೇಲೆ ಭಾರತದಿಂದ ಏರ್ ಸ್ಟ್ರೈಕ್ ಆಗಿದೆ. ಡ್ರೋನ್ ಮತ್ತು ಕ್ಷಿಪಣಿ ಮೂಲಕ ಉಗ್ರ ನೆಲೆಗಳೆಲ್ಲ ಉಡೀಸಾಗಿದೆ. ಭಾರತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಡ್ರೋನ್ ಬಲ ಬಂದಿದೆ ಇವಾಗ. ಅಂದರೆ ಈ ಡ್ರೋನ್ನಿಂದಾಗಿಯೇ ಹೆಚ್ಚು ಕಡಿಮೆ ಯುದ್ಧಗಳು ನಡೀತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಹಾಗಾಗಿ ಈ ಡ್ರೋನ್ ಯಾರ ದೇಶದಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಅವರ ಸೇನಾ ತಾಕತ್ತು ಇವೆಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ. ಈಗ ಅವರು ಕೂಡ ಪಾಕಿಸ್ತಾನದವರು ನಮ್ಮ ಮೇಲೆ ಹೆಚ್ಚು ಕಡಿಮೆ 1,000 ಡ್ರೋನ್ ಪ್ರಯೋಗ ಮಾಡಿದ್ರು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಹೊಡೆದಾಕ್ತು, ಅದು ಬೇರೆ ವಿಚಾರ. S-400 ಬಟ್ ಯುದ್ಧಗಳು ನಡೆಯೋದೇ ಇವಾಗ ಡ್ರೋನ್ಗಳ ಮೇಲೆ. ಯಾಕೆಂದರೆ ಅದು ಪೈಲಟ್ಲೆಸ್, ಅಂದರೆ ಅದರಲ್ಲಿ ಪೈಲಟ್ ಯಾರೂ ಇರಲ್ಲ, ಸುಮ್ಮನೆ ಒಂದು ಹಾರು ಬಿಡ್ತಾರೆ. ಹೋಗಿ ಟಾರ್ಗೆಟನ್ನು ಫಿನಿಷ್ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಹೊಡೆದಾಕಿದ್ರು. ಈಗಂತೂ ಎಲ್ಲ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ನೋಡಿ, ಅಮೇರಿಕದವ್ರ ಹತ್ರ 13,000 ಡ್ರೋನ್ಗಳಿದೆಯಂತೆ ಸೇನಾ ಬತ್ತಳಿಕೆಯಲ್ಲಿ ಅಮೇರಿಕದಲ್ಲಿ. ಇನ್ನು ಟರ್ಕಿ ಹತ್ರ 1,421 ಇದೆ. ಅವ್ರು ಆ್ಯಕ್ಚುಲಿ ಅತ್ಯಾಧುನಿಕ ತಂತ್ರಜ್ಞಾನದ ಇಟ್ಕೊಂಡಿದ್ದಾರೆ, ಬಟ್ ಅದನ್ನು ಹೊಡೆದಾಕಿದ್ದೀವಿ ನಾವು. ಪೋಲೆಂಡ್ ಅಂದರೆ ನೆದರ್ಲ್ಯಾಂಡ್ ಅಂತವಿಲ್ಲ, ಪೋಲೆಂಡ್ನಲ್ಲಿ 1,209 ಇದೆ. ಇಸ್ರೇಲ್ 1,015 ಡ್ರೋನ್ಗಳನ್ನು ಒಳಗೊಂಡಿದೆ. ರಷ್ಯಾ ಬಳಿ 1,050 ಇದೆ, ರಷ್ಯಾ ಬಳಿ. ಹಾಗೆಯೇ ಜರ್ಮನಿಯವರ ಹತ್ರ 670+ ಡ್ರೋನ್ಗಳನ್ನ ಇಟ್ಕೊಂಡಿದ್ದಾರೆ. ಭಾರತ 625 ಡ್ರೋನ್ಗಳನ್ನು ಹೊಂದಿದೆ. ಫ್ರಾನ್ಸ್ 591 ಡ್ರೋನ್ಗಳಿದೆ ಅವ್ರ ಬಳಿ. ಆಸ್ಟ್ರೇಲಿಯಾ 557, ದಕ್ಷಿಣ ಕೊರಿಯಾದವ್ರ ಬಳಿ 518, ಫಿನ್ಲೆಂಡ್ ಬಳಿ 412, ಪಾಕಿಸ್ತಾನದ ಬಳಿ 300 ಅಂತಾರಪ್ಪ, 300+ ಅಂತ. ಆ 300+ ಈಗಾಗಲೇ ಅವ್ರು ಬಳಕೆ ಮಾಡೇ ಬಿಟ್ಟಿದ್ದಾರೆ ನನ್ನ ಪ್ರಕಾರ. 300+ ಏನು, ಈಗ ಟರ್ಕಿಯವರು ಕೊಟ್ಟಿದ್ದರು, ಅಜರ್ಬೈಜಾನ್ ಅವರು ಕೊಟ್ಟಿದ್ದರು. ಸೊ ಹಾಗಾಗಿ ಪಾಕಿಸ್ತಾನದವ್ರು ಈಗ ಶಸ್ತ್ರಾಸ್ತ್ರಗಳನ್ನ ಕಳ್ಕೊಂಡು ಕೂತಿದ್ದಾರೆ. ನಮ್ಮದು ಸ್ವಲ್ಪ ಕಡಿಮೆ ಆಗಿರಬೇಕು.